ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಧಾ, ಯಾಕಮ್ಮ ಇಲ್ಲಿ ಮರ್ಯಾಗ ನಿಂತ್ಕೊಂಡಿದ್ಯಾ? ಅದು ಅಣ್ಣ, ನೀವು ಬೆಳಗ್ಗೆ ದೇವ್ರ ಹತ್ರ ಬೇಡ್ಕೋತಿದ್ರಿ. ನಾನು ನೋಡಿದ್ರೆ ವಿದ್ವೆ, ಎದುರುಗಡೆ ಬಂದ್ರೆ ಒಳ್ಳೇದಲ್ಲ ಅಂತ ಈ ಕಡೆ ಬಂದು ಬಚ್ಚಿಕೊಂಡೆ. ನೀವು ಹೋದ್ಮೇಲೆ ಬರೋಣ ಅಂತ. ನೀನು ವಿಧವೆ ಅನ್ನೋ ಕಾರಣಕ್ಕೆ ನನಗೆ ಕೇಳಾಗತ್ತಾ? ಏನು ಹೇಳ್ತಾ ಇದೀಯಮ್ಮ? ಯಾವ ಕಾಲದಲ್ಲಿದ್ಯಾ ನೀನು? ಸರಿ, ನೀನೇನೋ ಓಡ್ ಬಂದು ಇಲ್ಲಿ ಮರೆಯಾದೆ. ಈಗ ನಾನು ಆಚೆ ಹೋಗ್ತೀನಿ, ನನ್ನ ಕಣ್ಣಿಗೆ ಯಾರು ವಿಧವೆ ಆದವ್ರು ಕಾಣೋದೇ ಇಲ್ವಾ? ಆಗ ನನಗೇನು ಹೆಚ್ಚು ಕಡಿಮೆ ಆಗೋದೇ ಇಲ್ವಾ? ನೋಡಮ್ಮ, ಮನುಷ್ಯನಿಗೆ ಭಯ ಆದಾಗ, ಅದರಿಂದ ಹೊರಗಡೆ ಬರೋದಕ್ಕೆ ಗೊತ್ತಾಗದೇ ಇದ್ದಾಗ ಈ ಥರ ಮೂಢನಂಬಿಕೆಗಳ ಮೊರೆ ಹೋಗ್ತಾನೆ. ಬೆಕ್ಕಡ್ಡ ಬಂದ್ರೆ ಅಪಶಕನ, ಹಾಗಾದ್ರೆ ಅಪಶಕನ, ಹೀಗಾದ್ರೆ ಗಂಡಾಂತರ ಅಂತ. ಭಯ ಅನ್ನೋದು ಒಂದು ರೋಗ, ಅದಕ್ಕೆ ಮದ್ದು ತಗೊಂಡ್ರೆ ಅದು ವಾಸಿ ಆಗುತ್ತೆ. ಭಯ ಒಂಥರ ಬೋನಿದ್ದ ಹಾಗೆ, ಅದು ನಮ್ಮನ್ನ ಮನುಷ್ಯರಾಗಿರಕ್ಕೆ ಬಿಡಲ್ಲ, ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಅದರಿಂದ ಆಚೆ ಬಂದ್ರೆ ನಾವಾಗಿರ್ತೀವಿ. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ನಾನು ಮನುಷ್ಯನ ನಂಬ್ತೀನಿ, ಅವರಲ್ಲಿರೋ ಒಳ್ಳೆ ಮನಸ್ಸನ್ನು ನಂಬ್ತೀನಿ. ನೀನು ವಿಧವೆ ಆಗಿದ್ರೇನಂತೆ, ಮುತ್ತಂತ ಮನಸ್ಸಿನಿಂದ ನನ್ನ ಕಡೆಗೆ ನೀನು ಯಾವಾಗಲೂ ಮುತ್ತ ಇದ್ದೇನೆ. ಇನ್ಮೇಲೆ ಆ ಥರ ಎಲ್ಲ ಯೋಚನೆ ಮಾಡಬೇಡ. ಮೊದಲು ನಿನ್ನ ಮನಸ್ಸಿಂದ ಅದನ್ನು ತೆಗೆದಾಕು. ನೀನು ಎಲ್ಲರ ಥರ ಆರಾಮಾಗಿ ಮನೇಲಿ ಓಡಾಡ್ಕೊಂಡಿರು. ಸರಿ. ನಾನು ಮಾಡ್ತಿರೋದು ಸರಿನಾ ತಪ್ಪ ಒಂದೂ ಅರ್ಥ ಆಗ್ತಿಲ್ಲ. ಒಂದ್ ಕಡೆ ನಮ್ಮಮ್ಮ, ಇನ್ನೊಂದ್ ಕಡೆ ಇವರು. ದೇವ್ರೆ, ಯಾಕಪ್ಪ ಇಂಥ ಪರಿಸ್ಥಿತಿಗೆ ಸಿಗಾಕ್ಸಿದ್ಯಾ? ಅಯ್ಯೋ ಸುಧಾ, ಅಯ್ಯೋ ಕ್ಷಮಿಸಿ ಅದ್ಗೆ, ನಂಗೆ ಗೊತ್ತಾಗಿಲ್ಲ. ನಿಮಗೇನಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ನನ್ಗೇನು ಆಗಿಲ್ಲ, ನಾನು ಬೇಕು ಅಂತ ಮಾಡಿದೆ. ಬಟ್ ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅದ್ಗೆ, ನಾನು ಆರಾಮಾಗಿದ್ದೀನಿ. ನಿಮ್ಮನ್ನು ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನೀವು ಆರಾಮಾಗಿಲ್ಲ ಅಂತ. ನೀವೇ ನೋಡ್ಕೊಳ್ಳಿ, ನಿಮ್ಮ ಮುಖ ನೀವೇ ನೋಡ್ಕೊಳ್ಳಿ. ಅದು ಅದಕ್ಕೆ ನನ್ನ ಮುಖಕ್ಕೆ ಪೌಡ್ರು ಎಲ್ಲ ಹಚ್ಕೊಳಲ್ವಲ್ಲ, ಅದಕ್ಕೆ ಹಿಂಗೆ ಕಾಣಿಸ್ತಿದ್ದೀನೇನೋ. ಅಂದ್ರೆ ನೆನ್ನೆ ಹಚ್ಕೊಂಡು ಬಂದಿದ್ರಾ? ಅಲ್ಲ ಸುಧಾ, ನಾನು ನೋಡಿದ್ರೆ ನಾನು ದಡ್ಡಿ ಥರ ಕಾಣ್ತೀನ ನಿಮಗೆ? ನಾನು ಲೆಕ್ಚರರು, ಸ್ಟೂಡೆಂಟ್ ಸುಳ್ಳು ಹೇಳಿದ್ರೆ ಕಂಡು ಹಿಡಿದು ಬಿಡ್ತೀನಿ. ಈಗ ಅದೇನು ಅಂತ ಹೇಳಿ, ಏನೇ ಪ್ರಾಬ್ಲಮ್ ಇದ್ರೂ ಪರಿಹಾರ ಹುಡ್ಕೋಣ. ನಾನೀಗ ಏನು ಅಂತ ಹೇಳಲಿ? ಇಲ್ಲಿಗೆ ಬಂದಿರೋದೇ ನಾನು ನಿಮಗೆ ಕೆಡುಕು ಮಾಡೋದಕ್ಕೆ ಅಂತ ಹೇಗೆ ಹೇಳಲಿ? ಸುಧಾ ಅವರೇ, ಸಂಕೋಚ ಪಡ್ಕೋಬೇಡಿ. ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಅದೇನು ಅಂತ ಹೇಳಿ. ಏನಿಲ್ಲ ಅದ್ಗೆ, ಏನೋ ಹಾಗೆ ಯೋಚನೆ ಮಾಡ್ತಿದ್ದೆ. ತಲೆ ಹೋಗುವಂಥದ್ದೇನೂ ಇಲ್ಲ. ತಲೆ ಹೋಗುವಂಥದ್ದು ಏನೂ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ತಲೆ ಯಾಕೆ ಕೆಡಿಸ್ಕೋಬೇಕು? ಆರಾಮಾಗೇ ಇರ್ಬೋದಲ್ವಾ? ಹೌದದ್ಗೆ. ಏನು ಇಬ್ರು ಅಷ್ಟು ಜೋರಾಗಿ ಮಾತಾಡ್ತಿದ್ರಲ್ಲ? ಏನಿಲ್ಲ ಅಣ್ಣ, ಹೆಣ್ಮಕ್ಳಿರ್ತಲ್ಲ ಮಾಮೂಲಿ ಮಾತುಕತೆ. ಸುಧಾ, ನನಗೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀಯಾ? ನೀನು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಆನಂದ್ ಹೇಳಿದ್ದ, ಅದಕ್ಕೆ. ಸರಿ ಅಣ್ಣ, ಮಾಡ್ಕೊಂಬರ್ತೀನಿ. ಪ್ಲೀಸ್. ಅದಕ್ಕೆ ನಿಮ್ಗೂ ತರಲಾ? ಹಾ ತರ್ತೀನಿ. ಹೇಗಿದೆ ಪೇನೀಗ? ನನಗಿಂತ ಬೆಟರ್. ಹೌದಾ? ಗುಡ್. ಕಾಲು? ಮಚ್ ಬೆಟರ್. ಹೌದಾ? ಹಿಡಿತೀರಾ ಸ್ವಲ್ಪ? ಓ ಎಸ್, ಥ್ಯಾಂಕ್ ಯು. ಪರವಾಗಿಲ್ಲ, ನೆನ್ನೆಗಿನ್ನ ಜಾಸ್ತಿ ಹೋಗ್ತಾಡ್ತಿದ್ದಾರೆ. ಗುಡ್. ಎಸ್, ಇನ್ನೊಂದು ಸಾಕು. ಒಂದೇ ದಿವಸ ಎಲ್ಲ ಮಾಡಕ್ಕಾಗಲ್ಲ. ಕೂತ್ಕೊಳ್ಳಿ. ಇಲ್ಲ, ಒಂದೇ ರೌಂಡ್. ಕೂತ್ಕೊಳ್ಳಿ, ಸಾಕು. ನಾನು ನಡಿಬಹುದು. ಅರೆ, ಮಧ್ಯಾಹ್ನ ಮತ್ತೆ ಓಡಾಡ್ಬೇಕಲ್ಲ. ಕೂತ್ಕೊಳ್ಳಿ. ಅಲ್ಲ ರೀ, ಪೇಷಂಟ್ ನೀವು ಡಲ್ ಆಗಿರ್ಬೇಕು. ಅಮಾವಾಸ್ಯೆ ಚಂದ್ರನ್ ತರ, ಒಳ್ಳೆ ಹುಣ್ಣಿಮೆ ಚಂದ್ರನ್ ತರ ಫಳ ಫಳ ಅಂತ ಹೊಡಿತಾ ಇದೀರಲ್ರಿ? ಗೌತಮರೇ, ಅಮಾವಾಸ್ಯೆ ಚಂದ್ರ ಅಂದ್ರೆ ಅಮಾವಾಸ್ಯೆಯಲ್ಲಿ ಚಂದ್ರ ಕಾಣಿಸ್ಕೊಳ್ಳಲ್ಲ. ಸುಮ್ಮನೆ ಏನೋ ಹೇಳ್ಬೇಕಂತ ಹೇಳಕ್ ಹೋಗ್ಬೇಡಿ. ರೀ, ಚಂದ್ರ ಇರ್ತಾನೆ, ನಮಗ್ ಕಾಣಲ್ಲ, ಅಷ್ಟೇ ಕಪ್ಪಾಗ್ಬಿಟ್ಟಿರುತ್ತೆ. ಸೈಂಟಿಫಿಕ್ ಆಗಿ ಹೇಳಿದ್ರಿ ನೀವು. ಸೈನ್ಸ್ಗೆ ಒಂಚೂರು ಸೆಂಟಿಮೆಂಟ್ ಮಿಕ್ಸ್ ಮಾಡಿದೆ ಅಷ್ಟೇ. ಓ, ಸೆಂಟಿಮೆಂಟ್ಸ್ಗೆ ಸೈನ್ಸ್ ಮಿಕ್ಸ್ ಮಾಡಿದ್ರೆ ಕೇಳಕ್ ಚೆನ್ನಾಗಿದೆ. ಬಟ್ ಯೋಚನೆ ಮಾಡಿದ್ರೆ ನಿಮ್ಮ ಮಾತಿಗೆ ತುಂಬಾ ಡೀಪ್ ಆಗಿರೋ ಮೀನಿಂಗ್ ಇದೆ. ಏನು? ನೋಡಿ, ಮನುಷ್ಯನಿಗೆ ಸೆಂಟಿಮೆಂಟ್ಸ್ ಇರಬೇಕು, ಆದ್ರೆ ಬ್ಲೈಂಡ್ ಬಿಲೀಫ್ ಇರಬಾರ್ದು. ರಿಯಾಲಿಟಿಗೆ ಹತ್ರ ಇರಬೇಕು, ಸ್ವಲ್ಪ ಲಾಜಿಕ್ ಇರಬೇಕು, ಪ್ರಾಕ್ಟಿಕಲ್ ಆಗಿರ್ಬೇಕು. ತುಂಬಾನೇ ಮೀನಿಂಗ್ಫುಲ್ ಮಾತು ನಿಮ್ದು. ಈ ಮಾತಲ್ಲಿ ಇಷ್ಟೊಂದು ಮೀನಿಂಗ್ ಇದೆಯಾ? ಥ್ಯಾಂಕ್ ಯು. ನನ್ನ ಮೀನಿಂಗ್ಲೆಸ್ ಮಾತಿಗೆ ನೀವು ಮೀನಿಂಗ್ ಕೊಟ್ಟಿದ್ದಕ್ಕೆ. ಏನ್ ಮಾಡೋದು,
ನನ್ನ ಗಂಡ ಅಲ್ವಾ, ಸುಮ್ಮನೆ ಹಾಗೆ ಬಿಟ್ಕೊಡೋದಕ್ಕಾಗತ್ತಾ? ಈ ಮಾತು ಬರೀ ಹಾರ್ಟ್ಗಲ್ಲ, ಎಲ್ಲೆಲ್ಲೋ ಟಚ್ ಆಗ್ಬಿಡ್ತು. ನಡುವೆ ಕಾಲೇಜ್ ಹುಡುಗರ ಥರ ಮಾತಾಡ್ತಿದ್ದೀರಾ ನೀವು. ಎಲ್ಲ ನಿಮ್ಮ ಪ್ರಸಾದ. ನನ್ನ ಪ್ರಸಾದನಾ? ನೀವು ನನ್ನ ಲೈಫಿಗೆ ಬಂದಿದ್ದು ಈ ಮರಳುಗಾಡಲ್ಲಿ ಎಳ್ನೀರು ಸಿಕ್ಕಿದಾಗ ಆಗ್ಬಿಟ್ಟಿದೆ ನನಗೆ. ಭೂಮಿಯಲ್ಲಿ ಎಳ್ನೀರಾ? ಅದು ವಿತ್ ಸಿಹಿ ಗಂಜಿ. ನೀವು ಬಂದಿದ್ದು ನನಗೆ ಹೊಸ ಹುರುಪು ಪ್ರಾಯ ಎಲ್ಲ ಬಂದ್ಬಿಟ್ಟಿದೆ. ಹೊಟ್ಟೆ ಇನ್ನಷ್ಟು ಬಂದ್ಬಿಟ್ಟಿದೆ. ಅದು ನನ್ನ ಟ್ರೇಡ್ ಮಾರ್ಕ್ ರೀ. ಅದಿದ್ರೆ ಗತ್ತು ಗಾಂಭೀರ್ಯ ಎಲ್ಲನೂ. ಹೌದೌದು, ನೀವು ಈ ರೀತಿನೇ ದೊಡ್ಡ ಹೊಟ್ಟೆ ಇಟ್ಕೊಂಡು ಕ್ಯೂಟ್ ಟೆಡಿ ಬೇರ್ ಥರ ಇದೆ. ನಿಮ್ಗೆ ಅದೇ ಚಂದ. ನಾನು ಹೀಗೆ ಈ ಝೀರೋ ಫಿಗರ್ನ ಮೇಂಟೈನ್ ಮಾಡ್ತೀನಿ. ಝೀರೋ ಫಿಗರ್? ಹಾ, ರೌಂಡು. ನಿಜವಾಗ್ಲೂ ಗೊತ್ತಮ್ಮ, ಈ ರೀತಿ ಯಾವುದು ವಿಷಯ ಇಲ್ದೇನೆ ಸಿಲ್ಲಿಯಾಗಿ ನಿಮ್ಮ ಜೊತೆ ಮಾತಾಡೋದು ತುಂಬಾನೇ ಖುಷಿ ಕೊಡುತ್ತೆ. ಏನೇ ಒಂದು ಟಯರ್ಡ್ನೆಸ್ ಇರಲಿ, ಏನೇ ಆಗಿರಲಿ, ಎಲ್ಲ ಮರ್ತೋಗುತ್ತೆ. ನಾನು ನಿಮ್ಮ ಜೊತೆ ಇದ್ದಷ್ಟು ನೀವೇ ನನ್ನ ಪ್ರಪಂಚ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಗಂಡನಾಗಿ ನನಗೆ ಈ ಖುಷಿ ಕಟ್ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಡಿಟೋ ಡಿಟೋ ಡಿಟೋ, ಸೇಮ್ ಟು ಯು. ಥ್ಯಾಂಕ್ ಯು. ಸ್ವಲ್ಪ ಹೊತ್ತು ಮಲಗ್ತೀರಾ? ಇಲ್ಲ ಬೇಡಪ್ಪ, ಮಲಗಿ ಸಾಕಾಗ್ಬಿಟ್ಟಿದೆ. ಯಾಯ್ ಅಣ್ಣ ಕಾಫಿ. ಎಸ್, ತೊಳೆತ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಹಾ, ಆನಂದ್ ಹೇಳ್ತಾ ಇದ್ದ ನೀನು ಅದ್ಭುತವಾಗಿ ಕಾಫಿ ಮಾಡ್ತೀಯ ಅಂತ. ಇದು ಬರೀ ಅದ್ಭುತ ಅಷ್ಟೇ ಅಲ್ಲಮ್ಮ, ಅತ್ಯದ್ಭುತ. ಅಣ್ಣಂಗೆ ಅದ್ರ ರುಚಿ ತುಂಬಾ ಇಷ್ಟ ಆಗಿತ್ತು. ನನ್ನ ಕೈ ರುಚಿ ಹೊಗಳೋದಲ್ದೆ ಅಣ್ಣ ಬಂಗಾರದ ಬಳೆ ಕೊಟ್ಟು ಕಳ್ಸಿದ್ರು. ಬಂಗಾರ ಅಂದ್ರೆ ಕಬ್ಣದ ಥರ ಅಲ್ಲ, ನಿಮ್ಗೆ ಬೆಲೆನೇ ಇಲ್ಲ. ಸುಧಾ ಅವರೇ, ಬಂಗಾರಕ್ಕೆ ಬೆಲೆ ಇಲ್ಲ ಅಂತಲ್ಲ, ಆದ್ರೆ ನಿಮ್ಮ ಕೈ ರುಚಿ, ಅದು ಕೊಡೋ ಖುಷಿ ಬಂಗಾರನು ಮೀರುತ್ತು ಅಂತ. ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಅಂತ. ಗೌತಮ್ ಅವರು ಭೋಜನ ಪ್ರಿಯರು. ಒಳ್ಳೆ ಊಟ ತಿಂಡಿ ಸಿಕ್ಕಿದ್ರೆ ನಿಧಿ ಸಿಕ್ಕುವಷ್ಟು ಖುಷಿ ಪಡ್ತಾರೆ, ಅದನ್ನ ಸಂಭ್ರಮಿಸ್ತಾರೆ. ಸೊ ಅವ್ರು ನಿಮ್ಗೆ ಬಂಗಾರದ ಬಳೆ ಕೊಡಿಸಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಹಂಗ ಅದ್ಗೆ ಒಂದ್ ನಿಮಿಷ, ಫೋನ್ ಬರ್ತಿದೆ. ಹಾ, ಹಲೋ. ಏನಾಯ್ತು? ಆ ಮನೆಯಲ್ಲಿ ನಿನ್ನ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಹಾ, ಎಲ್ರೂ ನನ್ನ ನಂಬಿದ್ದಾರೆ, ತುಂಬಾನೇ ನಂಬಿದ್ದಾರೆ. ಆ ನಂಬಿಕೆ ನಿನ್ನ ಮೇಲಲ್ಲ, ನಿನ್ನನ್ನ ಅಲ್ಲಿ ಕಳ್ಸಿರೋ ಆನಂದನ ಮೇಲೆ ಇಟ್ಟಿರುವಂತಹ ನಂಬಿಕೆ. ಆ ನಂಬಿಕೆ ನಿನ್ನ ಮೇಲೆ ಬರಬೇಕು. ಆ ರೀತಿ ನೀನ್ ನಡ್ಕೋಬೇಕು, ಸರಿನಾ? ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.